ಶುರು ಮಾಡು. ಶಿವಶಂಕರ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಾಗಿ ಬಾಳಬೇಕಾದ ನಿಮ್ಮನ್ನು ತಲೆ ತಗ್ಗಿಸುವಂತೆ ಮಾಡಿಬಿಟ್ಟಳಲ್ಲ ಆ ನಿಮ್ಮ ತಂಗಿ ನಿರ್ಮಲ. ಶಂಕರ್, ಮಾನ ಮರ್ಯಾದೆಯನ್ನು ಕಳೆದುಕೊಂಡು ನಿಮ್ಮನ್ನು ತಲೆ ಬಾಗುವಂತೆ ಮಾಡಿದವನೇ ಈ ದೇವರಾಜ. ಮೋಸದ ಮಾತಿಗೆ ಮರಳಾಗಿ ಮೈ ಅರ್ಪಿಸಿ ತುಂಬು ಗರ್ಭಿಣಿಯಾಗಿ ನಿಂತಿರುವ ಆ ನಿರ್ಮಲರನ್ನು ನಿರ್ಗಮಿಸಿ ಈ ಊರಲ್ಲಿ ತಂದ ಹುಡುಗಿಯರ ದೇಹದ ಸುಖವುಂಡ ದೆಟ್ಟ ಧೀರನೆನಿಸಿಕೊಳ್ಳದಿದ್ದರೆ ಹೆಸರು ದೇವರಾಜನೇ ಅಲ್ಲ. ನಿಂತ್ಕೋ ದೇವರಾಜ. ಯಾರು? ಓಹೋ, ಶಿವಶಂಕರರ ಮುತ್ತಿನ ತಂಗಿ ನಿರ್ಮಲ. ಯಾಕೆ ನಿರ್ಮಲ? ಮಾಡುತ್ತಿರುವುದು ಸರಿಯೇ ದೇವರಾಜ. ನಿನ್ನನ್ನು ಪ್ರೀತಿಸುತ್ತೇನೆ, ನಿನ್ನನ್ನ ಪ್ರಾಣಕ್ಕಿಂತ ಪ್ರೀತಿ ಮಾಡ್ತೀನಿ ಎಂದು ಹೇಳಿ ನೀನು ಶುದ್ಧ ಮನಸ್ಸನ್ನೆಂದು ನಿನ್ನನ್ನು ಪ್ರೀತಿ ಮಾಡಿದ್ದಕ್ಕೆ, ನಿನಗೆ ದೇಹ ಒಪ್ಪಿಸಿದ್ದಕ್ಕೆ ನೀನು ಪಟ್ಟ ಈ ಬಹುಮಾನ. ಆದರೆ ನೀನು ಮಾಡುತ್ತಿರುವುದು ಸರಿನಾ? ನಾನೇನು ಮಾಡಿದ್ದೇನೆ ನಿರ್ಮಲ? ಚಿತ್ತ ಚಂಚಲೆಯಾಗಿ ಕಾಮದ ಕೊಪ್ಪಿನಿಂದ ಕಂಡ ಗಂಡಸರಿಗೆ ಒಂಚು ಹಾಕುವ ಆ ನಿನ್ನ ಯೇಸು ಮನಸ್ಸಿಗೆ ಈ ನನ್ನ ಮನವನ್ನು ಕೊಟ್ಟು ನಿನ್ನ ದೇಹದ ಸುಖಸರಿಗೆ ಅದು ನನ್ನ ತೆಪ್ಪ. ಪಾಪಿ, ನಿನ್ನನ್ನೇ ಮದುವೆ ಆಗುತ್ತೇನೆ, ನಿನ್ನನ್ನೇ ಪ್ರೀತಿ ಮಾಡುತ್ತೇನೆ ಎಂದು ಹೇಳಿದಕ್ಕೆ ನೀನೇ ನನ್ನ ಗಂಡ ಎಂದು ಹಿಂದೆ ಮುಂದೆ ನೋಡದೆ ನನ್ನ ದೇಹವನ್ನ ನಿನಗೆ ಅರ್ಪಿಸಿದೆ. ಆದರೆ ಇದರಿಂದ ನೀನು ಮಾಡಿದ ಈ ಕೃತ್ಯದಿಂದ ನಮ್ಮ ಅಣ್ಣಂದಿರ ಮಾನ ಮರ್ಯಾದೆ ಈ ಗೌರವೆಲ್ಲ ಪ್ರೀತಿ ಪಾಲಾಗಿದೆ. ಈ ಸಮಾಜದಲ್ಲಿ ನಾನು ತಲೆ ನಡೆಯದಂತಾಗಿದೆ. ದಯವಿಟ್ಟು ನನ್ನ ಕೊರಳಿಗೆ ತಾಳಿ ಕಟ್ಟು. ತಾಳಿ ಇಲ್ಲದೆ ತಾಯಿ ಆಗಲು ಬಯಸಿದ ನಿನ್ನಂತ ಸೂಳಿಗೆ ತಾಳಿ ಕಟ್ಟಬೇಕು. ಪ್ರಪಂಚದ ಜ್ಞಾನವಿಲ್ಲದ ಹುಚ್ಚನಾಗಿ ತಿರುಗುವ ಆ ಪಪ್ಪನೊಡನೆ ತಾಳಿ ಕಟ್ಟಿಸಿಕೊಂಡು ಮಗುವನ್ನು ಎತ್ತಿಕೊಡು. ಶ್ರೀಮಂತ ಹಾಗೆಲ್ಲ ಮಾತನಾಡಬೇಡಿ ಶ್ರೀಮಂತರೇ. ನನ್ನ ತಂಗಿ ನಿನ್ನನ್ನು ನಂಬಿದ ನನ್ನ ತಂಗಿಗೆ ತೋರಿಸದೆ ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿ ಹೋದ ನಮ್ಮ ಮನೆತನದ ಮಾನ ಮದುವೆಯನ್ನು ಹೊರತುಕೊಡಿ. ನಿಮಗೆ ಕೈ ಮುಗಿಯುತ್ತೇನೆ. 102 ಗಂಡಸರ ಸಂಪರ್ಕವನ್ನಿಟ್ಟುಕೊಂಡ ಈ ನಿನ್ನ ತಂಗಿಗೆ ತಾಳಿ ಕಟ್ಟಬೇಕೆ? ಶಿವ, ಕಂಡವರು ಉಂಡು ಬಿಟ್ಟ ಕೈ ತೊಳೆದ ಎಂಜಲದ ಎಡೆಯುವಳು ಇಂಥ ವೈಮಾನ್ಯವನ್ನು ನಾನು ಮದುವೆಯಾಗಬೇಕೆ? ಶ್ರೀಮಂತರೇ, ಬಾಯಿ ಬೀಗರಿದು ಮಾತನಾಡು. ಮೋಹ, ಮಮತೆ, ಸ್ನೇಹ, ಪ್ರೀತಿ, ಪ್ರೇಮವೆಂಬ ಭ್ರಾಂತಿಗೆ ಒಳಗಾಗಿ ನನ್ನ ತಂಗಿ ನನ್ನ ಮೋಸದ ಮಾತಿಗೆ ಮರಳಾಗಿ ಕಾಮದ ಗಾಳಿಯಲ್ಲಿ ಸಿಲುಕಿ ತನ್ನ ಹೆಂಡತಿನಕ್ಕೆ ಕಳಂಕ ತಂದುಕೊಂಡಿರಬಹುದು. ಆದರೆ ಕಂಡವರೊಡನೆ ಸಂಪರ್ಕ ಇಟ್ಟುಕೊಳ್ಳುವ ಸ್ವಂತದ ಬುದ್ಧಿ ನನ್ನ ತಂಗಿಗೆಲ್ಲ ಶ್ರೀಮಂತರೇ. ನಿಮ್ಮ ಕಾಲಿಗೆ ಬೇಡಿಕೊಳ್ಳುತ್ತೇನೆ, ನನ್ನ ತಂಗಿಗೆ ನೀನು ಕಾಲು ಹಿಡಿದು ಬೇಡಿಕೊಂಡರೆ ಕರುಣೆ ತೋರಿ ಕಾಲು ಜಾರಿದ ಈ ನಾರಿಗೆ ನಾ ತಾಳಿ ಕಟ್ಟಬೇಕೆ?
ಒಂದು ಮಾತನ್ನು ಹೇಳ್ತೇನೆ ತಿಳಿದುಕೋ. ಈ ನಿನ್ನ ತಂಗಿಯ ಬಾಳು ಹರಿದ ಬಟ್ಟೆಯಾಗಿದೆ, ಕೆಂದು ಒಗೆದ ಬಾಳೆ ಸಿಟ್ಟೆಯಾಗಿದೆ ಅಂದಾಗ ಓಡಿದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವ ಮೂರ್ಖನ ಈ ದೇವರಾಜ. ಬೇಕಾದ್ರೆ ಹಣ ಕೊಡ್ತೇನೆ, ಆಪರೇಷನ್ ಮಾಡಿಸಿ ಬೇರೆ ಮನೆ ಮಾಡಿಕೊಡು. ಪಾಪಿ, ನಿಮ್ಮ ಅಣ್ಣಂದಿರು ಒಪ್ಪದಿದ್ದರೂ ಸಹ ನಿಮ್ಮ ಅಣ್ಣಂದಿರ ಕಾಲಲ್ಲಿ ಹಿಡಿದಾದರೂ ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳಿ ಈಗ ಷಂಡನಂತೆ ಆಪರೇಷನ್ ಮಾಡಿಸಿಕೋ ಎಂದು ಹೇಳ್ತಾ ಇದೆಯಲ್ಲ, ಅದೆಷ್ಟು ತಂದೆಯರಿಗೆ ಹುಟ್ಟಿದ ಷಂಡನಿರಬೇಕು ನೀನು. ಕಾಮಪಿತ್ತ ನೆತ್ತಿಗೆ ಏರಿದಾಗ ಸಂಜೆ ಹೊತ್ತಿನಲ್ಲಿ ನಿನ್ನ ಅಣ್ಣಂದರ ಕಣ್ಣು ತಪ್ಪಿಸಿ ನನಗೆ ಸರಗಾಸಿದಂತ ಅದು ಎಷ್ಟು ಗಂಡಸರಿಗೆ ಸರಗಾಸಿ ಜಾಡಿಸಿ ಬಂದಿರುವೆ. ಏನಂದಲೇ ಮಗನಿ ದೇವರಾಜ, ಇನ್ನೊಂದು ಸೋಯ ಶಬ್ದಗಳನ್ನು ನೋಡಿದರೆ ನಿನ್ನ ನಾಲಿಗೆಯಲ್ಲಿ ಕಿತ್ತು ಬಿಡುವ ಮಗನೇ. ನನ್ನ ತಂಗಿಯ ಬಾಳು ಈಗ ತುಕ್ಕಿದ ತಗರಾಗಿರಬಹುದು, ಆದರೆ ಅವಳ ಮನಸ್ಸು ಮಾತ್ರ ಒಳೆಯುವ ಬಂಗಾರವಿದ್ದಂತೆ. ದೊಡ್ಡಿನಿಂದ ದುದಿಗೆಟ್ಟು ಯಾರಿಗೆ ಗೈತಿರುವ ನಿನ್ನನ್ನು ನನ್ನ ತಮ್ಮ ಶಂಕರನಿಂದ ವಾಚ್ಯ ಬುದ್ಧಿ ಕಲಿಸಿ